ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ತುಂಬಾ ಜನ ಸ್ಫಟಿಕ ಮಾಲೆಯನ್ನು ಧರಿಸುವುದನ್ನು ನಾವು ನೋಡಿರ್ತೀವಿ. ತುಂಬಾ ಜನ ಹೇಳ್ತಿರ್ತಾರೆ ಹೀಟ್ ಕಡಿಮೆ ಆಗುತ್ತೆ, ಜೊತೆಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾದ್ರೆ ಈ ಸ್ಫಟಿಕ ಮಾಲೆಯ ವಿಶೇಷತೆ ಏನು? ಯಾರು ಸ್ಫಟಿಕ ಮಾಲೆಯನ್ನು ಧರಿಸಬಹುದು? ಇದು ನಿಜವಾದ ಸ್ಫಟಿಕ ಮಾಲೆ ಅಂತ ತಿಳ್ಕೊಳ್ಳೋದು ಹೇಗೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ಮಾಸ್ಟರ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರನ್ನು ಮುಟ್ಟಿದ್ದಾರೆ. ಮನೆಯವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಕಳೆದ ಸಂಚಿಕೆಯಲ್ಲಿ ಕರಂಗಲಿ ಮಾಲೆ ಬಗ್ಗೆ ಮಾತನಾಡ್ತಾ ಇದ್ವಿ, ಜೊತೆಗೆ ಬ್ರೇಸ್ಲೆಟ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಸ್ಫಟಿಕ ಮಾಲೆ ತುಂಬಾ ಜನ ಧರಿಸಿರ್ತಾರೆ. ಆದರೆ ಅದನ್ನು ಯಾಕೆ ಧರಿಸಬೇಕು, ಯಾವ ಕಾರಣಕ್ಕೆ, ಇದರಿಂದ ಏನೆಲ್ಲ ಎನರ್ಜಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಸ್ಫಟಿಕ ಮಾಲೆ ಅಂದರೆ ಕ್ರಿಸ್ಟಲ್ ಬಗ್ಗೆ ತಿಳಿಸ್ಕೊಳ್ಳೋಣ. ಏನು ಹೇಳಿ? ನಮಸ್ತೆ, TV9 ವಿಷಯರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಬಂದುಬಿಟ್ಟು ಸ್ಫಟಿಕ ಜೆಮ್ಸನ್ನು ನೀವು ಕೇಳಿರ್ತೀರಾ. ಎಷ್ಟೋ ಜಾಗ ನೀವು ನೋಡ್ತಾ ಇದ್ದೀರಾ. ಸ್ಫಟಿಕ್ ಜೆಮ್ಸನ್ನು ಏನಕ್ಕೆ ನಾವು ವೇರ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಆಯ್ಕೆ ಮಾಡಬೇಕು, ಇದೆಲ್ಲ ವಿಶೇಷವಾಗಿ ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ಏನಂದರೆ ಸ್ಫಟಿಕ ಜೆಮ್ಸ್ಟೋನ್ ಎಲ್ಲ ಕಡೆ ಫೇಮಸ್ ಆಗಿರೋಂಥ ಜೆಮ್ಸ್ಟೋನ್ ನಮ್ಮ ಬಾಡಿಗೆ ಬಾಡಿಗೆ ರಿಲ್ಯಾಕ್ಸ್ ಮಾಡೋಕ್ಕೆ, ಕೂಲ್ ಮಾಡೋಕ್ಕೆ, ಕಾಮ್ನೆಸ್ ಮಾಡೋಕ್ಕೆ ಒಂದೇ ಒಂದು ಜೆಮ್ಸ್ಟೋನ್, ಒಂದೇ ಒಂದು ಕ್ರಿಸ್ಟಲ್. ಅದು ಯಾವುದು ಅಂದರೆ ಸ್ಫಟಿಕ ಜೆಮ್ಸ್ಟೋನ್. ನಾವು ಕೇಳಿರ್ತೀರ ನೋಡಿ. ಸ್ಫಟಿಕ ಜೆಮ್ಸ್ಟೋನ್ ತುಂಬ ಕಂಟ್ರೀಸ್ನಲ್ಲಿ ಸಿಗುತ್ತೆ, ತುಂಬ ಮೈನ್ಸ್ನಲ್ಲಿ ಆಗ್ತಾಯಿದೆ. ನಮ್ಮ ದೇಶ ಭಾರತನಲ್ಲಿಯೂ ಕೂಡ, ಈ ಕರ್ನಾಟಕನಲ್ಲಿಯೂ ಕೂಡ ಸ್ಫಟಿಕ ಜೆಮ್ಸ್ಟೋನ್ ಸಿಗುತ್ತೆ. ಇದು ಬಂದುಬಿಟ್ಟು ಕೋಲ್ಡೆಸ್ಟ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ವೆರಿ ಕೋಲ್ಡ್ ಆಗಿರೋಂಥ ಜೆಮ್ಸ್ಟೋನ್, ವೆರಿ ಕಾಮ್ ಆಗಿರೋಂಥ ಜೆಮ್ಸ್ಟೋನ್, ಕೂಲ್ ಆಗಿರೋಂಥ ಜೆಮ್ಸ್ಟೋನ್ ನಾವು ಹೇಳ್ತೀವಿ. ಎಷ್ಟೋ ಕಡೆ ಡೂಪ್ಲಿಕೇಟ್ ಸ್ಫಟಿಕನೂ ಕೂಡ ಸಿಗ್ತಾ ಇದೆ ನೋಡಿ. ನ್ಯಾಚುರಲ್ ಸ್ಫಟಿಕ ಬೇಕಂದರೆ 110% ನ್ಯಾಚುರಲ್ ಸ್ಫಟಿಕ ಬೇಕಂದರೆ ಇದು ಬಂದುಬಿಟ್ಟು ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ನೀವು ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಎರಡು ರೀತಿ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಸರ್ಟಿಫಿಕೇಟ್, ಸೆಕೆಂಡ್ ಒನ್ ನಿಮ್ಮ ಮನೆಯಲ್ಲಿ ನೀವು ಐಡೆಂಟಿಫೈ ಮಾಡಬೇಕಂದ್ರೆ ಈಸಿಯೆಸ್ಟ್ ರೆಮಿಡಿ ನಾನು ಹೇಳ್ತಾ ಇದ್ದೀನಿ. ಅದು ಯಾವುದಂದರೆ ಈ ಎರಡು ಸ್ಫಟಿಕ ತೊಗೊಳ್ಳಿ, ಅದು ಎರಡಿಗೆ ಕ್ರ್ಯಾಚ್ ಮಾಡಿ ಒಂದು ಸ್ಪಾರ್ಕಲ್ ಬರುತ್ತೆ. ಆವಾಗಲೇ ಅದು ಬಂದುಬಿಟ್ಟು ನ್ಯಾಚುರಲ್ ಸ್ಫಟಿಕ ನಾವು ಹೇಳ್ತೀವಿ ನೋಡಿ. ಮನೆಯಲ್ಲಿ ಟೆಸ್ಟ್ ಮಾಡಬೇಕಂದ್ರೆ ಎಷ್ಟೋ ಕಡೆ ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಸ್ಫಟಿಕನೂ ಕೂಡ ಸಿಗ್ತಾ ಇದೆ. ಈ ನ್ಯಾಚುರಲ್ ಸ್ಫಟಿಕ ಬೇಕಂದರೆ ಮನೆಯಲ್ಲಿ ನೀವು ಇದು ಮಾಡಬೇಕಂದ್ರೆ, ಟೆಸ್ಟ್ ಮಾಡಬೇಕಂದ್ರೆ ಈಸಿಯೆಸ್ಟ್ ರೆಮಿಡಿ ಎರಡು ಸ್ಫಟಿಕ ತೊಗೊಳ್ಳಿ. ಎರಡು ಕಡೆ ಬ್ರಾಸ್ಲೆಟ್ ಇರಲಿ, ಬೀಡ್ಸ್ ಇರಲಿ, ಮಾಲ ಇರಲಿ, ಒಂದು ಸ್ಕ್ರ್ಯಾಚ್ ಮಾಡಿ ಒಂದು ಫೈರ್ ಕ್ರಿಯೇಟ್ ಆಗುತ್ತೆ, ಒಂದು ಸ್ಪಾರ್ಕಲ್ಸ್ ಕ್ರಿಯೇಟ್ ಆಗುತ್ತೆ. ಆವಾಗಲೇನದು ನ್ಯಾಚುರಲ್ ಸ್ಫಟಿಕ. ಇದು ಈಸಿಯೆಸ್ಟ್ ರೆಮಿಡಿ. ನೀವು ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕು. ಬೆನಿಫಿಟ್ಸ್ ಏನಿರುತ್ತೆ ಅದು ನೋಡೋಣ. ಇವತ್ತು ಇಂಪಾರ್ಟೆಂಟಾಗಿ ನೋಡೋಣ. ಬೆನಿಫಿಷಿಯಲ್ ಪಾರ್ಟ್ ನೋಡೋಣ ಇವತ್ತು ನೋಡಿ. ಬೆನಿಫಿಷಿಯಲ್ ಅಂದರೆ ಮೂರು ಥರ ನಿಮಗೆ ಬೆನಿಫಿಷಿಯಲ್ ಸಿಗುತ್ತೆ: ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ. ಸ್ಪಿರಿಚುವಲಿ ನಾವು ಬೆನಿಫಿಟ್ಸ್ ಯಾವುದು ಇರುತ್ತೆ ಅದು ನೋಡೋಣ. ಫಸ್ಟ್ ಒನ್, ಎನ್ಹ್ಯಾನ್ಸ್ ಮೆಂಟಲ್ ಕ್ಲಾರಿಟಿ. ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಸ್ಫಟಿಕ ಜೆಮ್ಸ್ಟೋನ್ ತುಂಬ ಕ್ಲಾರಿಟಿ ಆಗಿರುತ್ತೆ. ಮತ್ತು ಫಿಸಿಕಲಿ ನಿಮಗೆ ಬೆನಿಫಿಟ್ ಸಿಗಬೇಕಂದ್ರೆ ನಿಮ್ಮ ಬಾಡಿನಲ್ಲಿ ತುಂಬ ಹೀಟ್ ಇದೆ, ತುಂಬ ರ್ಯಾಷಸ್ ಆಗ್ತಾಯಿದೆ ಬಾಡಿನಲ್ಲಿ, ಮತ್ತು ತುಂಬ ಕಾಮ್ನೆಸ್ ಇಲ್ಲ. ಇದೆಲ್ಲ ಮಾಡೋಕ್ಕೆ ನ್ಯಾಚುರಲ್ ಸ್ಫಟಿಕ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ನೀವು ಸ್ಪಿರಿಚುವಲಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಸ್ಪಿರಿಚುವಲಿ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ನಲ್ಲಿ ಒಂದು ಈಸಿಯೆಸ್ಟ್ ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕಂದ್ರೆ ನ್ಯಾಚುರಲ್ ಸ್ಫಟಿಕ ಜೆಮ್ಸ್ಟೋನ್ ಮಾಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈ ಸ್ಫಟಿಕ ಮಾಲೆನ ಯಾರು ಧರಿಸ್ಬೋದು ಅಂತ ನೋಡಿ. ಎಲ್ಲರೂ ಜನ ನೀವು ಸ್ಫಟಿಕ ಮಾಲೆ ಧರಿಸಬಹುದು. ಇಟ್ಸ್ ಅ ಯೂನಿವರ್ಸಲ್ ಮಾಲೆ ನಾವು ಹೇಳ್ತೀವಿ, ಯೂನಿವರ್ಸಲ್ ಬ್ರಾಸ್ಲೆಟ್ ನಾವು ಹೇಳ್ತೀವಿ ನೋಡಿ. ನ್ಯಾಚುರಲ್ ಸ್ಫಟಿಕ ಜೆಮ್ಸ್ಟೋನ್ ಮಾಲೆ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ಫೀಮೇಲ್ಸ್ ಇರಲಿ, ಜೆಂಟ್ಸ್ ಇರಲಿ, ಮಕ್ಕಳಲ್ಲಿ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ನಿಮ್ಮ ಲೈಫ್ನಲ್ಲಿ ಒಂದು ಬ್ಲಾಕೇಜಸ್ ಇದೆ ಅಂದರೆ ಇದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಒನ್, ಮೆಡಿಟೇಷನ್ ಟೈಮ್ನಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಎಕ್ಸಾಂಪಲ್ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಆವಾಗ ಈ ಜೆಮ್ಸ್ಟೋನ್ ಮೇಲೆ ವೇರ್ ಮಾಡಿ ತುಂಬ ಕೂಲಾಗಿರುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ, ಕಾಮ್ನೆಸ್ನಲ್ಲಿ ಇರುತ್ತೆ. ಇನ್ನೊಂದು ಸ್ಪೆಷಲಿ ನಾನು ಏನು ಹೇಳ್ತೇನೆ, ಒಂದು ಮೆಂಟಲಿ ಕ್ಲಾರಿಟಿ ಬೇಕಂದರೆ, ಜೀವನ ಒಂದು ಕ್ಲಾರಿಟಿ ಬೇಕಂದರೆ, ಒಂದು ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಲೈಫ್ನಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ಮಾಲೆ ಅಂದರೆ ಅದು ಯಾವುದಂದರೆ ಸ್ಫಟಿಕ ಮಾಲೆ ನೋಡಿ. ಒನ್ ಆಫ್ ದಿ ಬೆಸ್ಟ್ ಬರೋದು ರಷ್ಯಾದಿಂದ ಬರುತ್ತೆ, ಆಫ್ರಿಕಾದಿಂದ ಕೂಡ ಬರುತ್ತೆ, ಬ್ರಾಝಿಲ್ನಿಂದ ಬರುತ್ತೆ, ಇಂಡಿಯಾನಲ್ಲಿಯೂ ಕೂಡ ಬರುತ್ತೆ, ತುಂಬ ಸುಮಾರು ದೇಶದಲ್ಲಿ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಸಿಗೋದು ರಷ್ಯಾ ಮತ್ತು ಬ್ರಾಝಿಲಿಂದ. ಇನ್ನೂ ಚೆನ್ನಾಗಿ ಕ್ವಾಲಿಟಿ ನಮ್ಮ ಭಾರತನಲ್ಲೂ ಕೂಡ, ಇಂಡಿಯಾನಲ್ಲೂ ಕೂಡ ಸಿಗ್ತಾ ಇದೆ. ಇದು ಏನಂದರೆ ಒಂದು ಕಾರ್ಡ್ಸ್ ಫ್ಯಾಮ್ಲಿ ನಾವು ಹೇಳ್ತೀವಿ. ಕಾರ್ಡ್ಸ್ ಫ್ಯಾಮ್ಲಿ ಅಂದರೆ ಇದು ಫ್ಯಾಮ್ಲಿ ನೇಮ್ ಬಂದುಬಿಟ್ಟು ಕಾರ್ಡ್ಸ್. ಸ್ಫಟಿಕ ಜೆಮ್ಸ್ಟೋನ್ ನಾವು ಹೆಸರು ಕೊಟ್ಟಿರೋದು ಅಷ್ಟೇ. ಇದು
ನಿಮ್ಮ ಲೈಫ್ನಲ್ಲಿ ಕೂಲಾಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು, ನೆಮ್ಮದಿ ಆಗಿರಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಈಸಿಯೆಸ್ಟ್ ಮಾಲೆ ಯಾವುದಂದ್ರೆ ಸ್ಫಟಿಕ ಮಾಲೆ. ಅಥವಾ ನಿಮ್ಮ ಬ್ರಾಸ್ಲೆಟ್ ಟೈಮ್ನಲ್ಲಿ ನೀವು ಏನು ಮಾಡ್ತೀರಾ ಇದನ್ನಂದರೆ ಈ ಥರ ನ್ಯಾಚುರಲ್ ಸ್ಫಟಿಕ್ ಬ್ರಾಸ್ಲೆಟ್ ಸಿಗುತ್ತೆ. ನೋಡಿ ಎಷ್ಟು ಕೂಲಾಗಿರುತ್ತೆ, ನೀವು ಟಚ್ ಮಾಡಿದ್ದು ಅಂದರೆ ಒಂದು ಕೂಲ್ ಸಿಗುತ್ತೆ, ಬಾಡಿ ಎಲ್ಲ ಕೂಲಾಗಿರುತ್ತೆ. ನ್ಯಾಚುರಲ್ ಸ್ಫಟಿಕ್ ಬ್ರಾಸ್ಲೆಟ್ ನಮ್ಮ ಹತ್ರ ತುಂಬ ಫಾರ್ಮ್ನಲ್ಲಿ ಇದೆ. ನಿಮಗೆ ಯಾವ ಫಾರ್ಮ್ನಲ್ಲಿ ಬೇಕು ಆ ಫಾರ್ಮ್ನಲ್ಲಿ ಬೇಕಂದರೆ ನಾವು ಕಟ್ ಮಾಡಿಬಿಟ್ಟು ನಿಮಗೆ ಶೇಪ್ ಮಾಡಿಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಎಷ್ಟು ಬೀಡ್ಸ್ ಇರಬೇಕು? ನೋಡಿ ಮಾಲೆನಲ್ಲಿ ಅಂದರೆ 108 ಬೀಡ್ಸ್ ಇರಬೇಕು. ಬ್ರಾಸ್ಲೆಟ್ನಲ್ಲಿ ಇರಬೇಕಂದ್ರೆ ಮಿನಿಮಮ್ 22 ಬೀಡ್ಸ್ ಇರಬೇಕು. ಅಥವಾ ಮಾಲೆನಲ್ಲಿ ಬೆಳ್ಳಿನಲ್ಲಿ ನೀವು ಸುತ್ತಾ ಇದ್ದೀರಾ ಅಂದರೆ ಮಿನಿಮಮ್ ಬಂದುಬಿಟ್ಟು 54 ಬೀಡ್ಸ್ ಅಂತ ನೀವು ಇರಬೇಕು. ಈ ಸ್ಫಟಿಕ ಮಾಲೆಯನ್ನು ಧರಿಸ್ಬೇಕಂದ್ರೆ ತುಂಬ ಜನರಿಗೆ ಅದ್ರ ಕ್ವಾಲಿಟಿ ಬಗ್ಗೆ ಗೊತ್ತಾಗೋದಿಲ್ಲ. ತುಂಬ ಜನರಿಗೆ ಸ್ವಲ್ಪ ಲೈಟ್ ಪೇಲ್ ಯೆಲ್ಲೋ ಕಲರಲ್ಲಿ ಸಿಗ್ತಾ ಇರುತ್ತೆ, ಕೆಲವರು ಲೈಟ್ ಯೆಲ್ಲೋ ಕಲರಲ್ಲೂ ಕೂಡ ತಗೊಳ್ಳೋದನ್ನ ನೋಡಿರ್ತೀವಿ. ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಸ್ಟೋನ್ಸ್ಗಳು ಸಿಗುತ್ತೆ. ಯಾವುದು ಉತ್ತಮ ಅಂತ ಹೇಳ್ತೀರಿ? ನೋಡಿ ಬೆಸ್ಟ್ ಅಂದರೆ ಕ್ರಿಸ್ಟಲ್ ಕ್ಲಿಯರ್. ನೋಡಿ ಕ್ವಾಲಿಟೀಸ್ ಅಂದರೆ ಸುಮಾರು ಕ್ವಾಲಿಟೀಸ್ ಇದರಲ್ಲಿ ಬರುತ್ತೆ. ನೋಡಿ ಇದನ್ನಲ್ಲಿ ನಾವು ಕ್ಯಾಟಗರೀಸ್ ಮಾಡಿದ್ವಿ ಗ್ರೇಡ್ ಮೂಲಕ. ಎ ಗ್ರೇಡ್, ಡಬಲ್ ಎ ಗ್ರೇಡ್, ತ್ರಿಬಲ್ ಎ ಗ್ರೇಡ್, ಮಿಕ್ಕಿರೋದು ಬರೋದು ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಅಂತ ನಾವು ಹೇಳ್ತೀವಿ. ತ್ರಿಬಲ್ ಎ ಗ್ರೇಡ್ ಬರೋದು ಕ್ರಿಸ್ಟಲ್ ಅದೇ ಅಂದರೆ ತುಂಬ ಕ್ಲಿಯರ್ ಇರುತ್ತೆ. ನೋಡಿ ನಮ್ಮ ಹತ್ರ ಒಂದು ತ್ರಿಬಲ್ ಎ ಗ್ರೇಡ್ ಒಂದು ಬ್ರಾಸ್ಲೆಟ್ ಇದೆ, ಅದೇನೆಂದರೆ ತುಂಬ ಕ್ಲಿಯರ್ ಇದೆ. ಕ್ಲಿಯರ್ ನಾವು ಹೇಳ್ತೀವಿ ನಿಮ್ಮ ಜೀವನದಲ್ಲಿ ತುಂಬ ಕ್ಲಿಯರ್ ಆಗಿರಬೇಕು, ಒಂದು ಕ್ಲಿಯರ್ ಕಾರ್ಡ್ಸ್ ಥರ ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತೀವಿ. ಒಂದು ಗ್ಲಾಸ್ ಥರ ಕ್ಲಿಯರ್ ಇರಬೇಕಂದ್ರೆ ಇದು ಬಂದುಬಿಟ್ಟು ತ್ರಿಬಲ್ ಎ ಗ್ರೇಡ್. ಇದರಲ್ಲಿ ಏನು ಇನ್ಕ್ಲೂಷನ್ಸ್ ಇರಲ್ಲ. ಸೆಕೆಂಡ್ ಒಂದು ಬರುತ್ತೆ, ಅದು ಗ್ರೇಡ್ ಸೆಕೆಂಡ್ ಗ್ರೇಡ್ ಬರುತ್ತೆ. ಅದು ಯಾವುದಂದರೆ ಡಬಲ್ ಎ ಗ್ರೇಡ್, ಅದರಲ್ಲಿ ಸ್ವಲ್ಪ ಇನ್ಕ್ಲೂಷನ್ಸ್ ಇರುತ್ತೆ. ಆಮೇಲೆ ಎ ಗ್ರೇಡ್ ಬರುತ್ತೆ. ಎಷ್ಟು ಇನ್ಕ್ಲೂಷನ್ಸ್ ಇರುತ್ತೆ ಅಷ್ಟು ಕಡಿಮೆ ಆಗ್ತಾನೇ ಇರುತ್ತೆ. ನ್ಯಾಚುರಲ್ ಸ್ಫಟಿಕ್ನಲ್ಲಿ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ, ಅದು ಫುಲ್ಲಿ ಕ್ಲಿಯರ್ ಆದ. ತ್ರಿಬಲ್ ಎ ಗ್ರೇಡ್ನಲ್ಲಿ ಕೂಡ ಯಾವುದೋ ಒಂದು ಕಡೆ ಒಂದು ಚೂರಿಂದ್ರೂ ಕೂಡ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ. ಡೈಮಂಡ್ನಲ್ಲಿ ಕೂಡ ಹೇಳ್ತಾ ಇರ್ತೀರಾ, ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಬರೋದು VVS1, VVS2. VVS1 ಅರ್ಥ ಏನಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್. ನೀವು ಹೇಳ್ತೀರಾ VVS1 ಅಂದರೆ ನೀವು ತುಂಬ ಪ್ಯೂರೆಸ್ಟ್ ಡೈಮಂಡ್ ತೊಗೊಂಡಿದ್ದು ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಅದು VVS1 ಅಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್ ಅಂತ ಹೇಳ್ತೀವಿ. ಎಲ್ಲ ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ. ಎಲ್ಲ ಸೈಜಸ್ನಲ್ಲಿ ಕೂಡ ಅವೈಲೇಬಲ್ ಇದೆ. 6mm ಇದೆ, 8mm ಇದೆ, 10mm ಇದೆ, 12mm ಇದೆ. ಎಲ್ಲ ಸೈಜಸ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಕ್ಲಿಯರ್ ಆಗಿರುವಂತಹ ಜೆಮ್ಸ್ಟೋನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಈ ಕ್ರಿಸ್ಟಲ್ ಕ್ಲಿಯರ್ ಜೆಮ್ಸ್ಟೋನ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಈ ಕ್ರಿಸ್ಟಲ್ಸನ್ನು ಧರಿಸೋದ್ರಿಂದ ಏನು ಚೇಂಜಸ್ ಕಾಣಬಹುದು ತಕ್ಷಣವಾಗಿ ಅಂತ? ನೋಡಿ ಫಸ್ಟ್ ಒನ್ ನಮ್ಮ ಎಲ್ಲ ಕಸ್ಟಮರ್ಗೆ ನಾನು ಇದು ಸಜೆಸ್ಟ್ ಮಾಡೋದು, ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಾಯಿದ್ದೆ. ನಿಮ್ಮ ಬಾಡಿ ತುಂಬ ಹೀಟ್ ಇದೆ, ತುಂಬ ಇರ್ಯಾಷಿಯಸ್ ಇದೆ ಮತ್ತು ಮೆಂಟಲ್ ಕ್ಲಾರಿಟಿ ಇಲ್ಲ, ಏನು ನೀವು ಸ್ಪಿರಿಚುವಲಿ ಗ್ರೋತ್ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ನಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಯಾವುದೊಂದು ಕಡೆ ಸ್ಟಕ್ ಆಗಿದ್ದೀರ ಅಂದರೆ ಈ ಬ್ರಾಸ್ಲೆಟ್ ಅಥವಾ ಒಂದು ಮಾಲೆನ ನೀವು ಧರಿಸಿ ನಿಮ್ಮ ಲೈಫ್ನಲ್ಲಿ ಒಂದು ಚೇಂಜಸ್ ಮಾಡ್ಬೋದು. ಎಷ್ಟೋ ಕಸ್ಟಮರ್ಗೆ ನಾವು ಕೊಟ್ಟಿದ್ದೀವಿ. ಎಷ್ಟೋ ಕಸ್ಟಮರ್ ಹೇಳ್ತಾರೆ, ಸರ್ ನಮ್ಮ ಬಾಡಿ ತುಂಬ ಹೀಟ್ ಇದೆ ಸರ್, ಅದಕ್ಕೋಸ್ಕರ ಏನು ಮಾಡಬೇಕು ಸರ್ ಅಂದರೆ ನಾನು ಫಸ್ಟೇ ಹೇಳೋದು ಕ್ರಿಸ್ಟಲ್ ಮಾರ ಧರಿಸಿ. ಕ್ರಿಸ್ಟಲ್ ಮಾರನಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ನರ್ವ್ ಸಿಸ್ಟಮ್ನಲ್ಲಿ ತುಂಬ ಕೂಲ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು, ಒಂದು ರಿಲ್ಯಾಕ್ಸ್ ಆಗಿರಬೇಕು ಬಾಡಿ ಅಂದರೆ ಈ ನ್ಯಾಚುರಲ್ ಕ್ರಿಸ್ಟಲ್ ಮಾಲನ ನೀವು ಧರಿಸ್ಬಹುದು. ಯಾರು ಈ ಒಂದು ಕ್ರಿಸ್ಟಲ್ನ ಅಧಿಪತಿ? ಜೊತೆಗೆ ಏನೋ ಒಂದು ಸಮಸ್ಯೆಗಳಿರುತ್ತೆ ಅಥವಾ ಯಾವುದೋ ಒಂದು ಗ್ರಹ ಶಾಂತಿ ಮಾಡೋದಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಸಜೆಸ್ಟ್ ಮಾಡ್ತೀರಾ? ಇದು ವೆರಿ ಈಸಿಯೆಸ್ಟ್ ಅಂತ ಹೇಳ್ತಾರೆ, ಚಂದ್ರಗ್ರಹ ಅಧಿಪತಿ. ಎಷ್ಟೋ ಜಾಗ ಶುಕ್ರಗ್ರಹನೂ ಹೇಳ್ತೀವಿ. ಫಸ್ಟ್ ಒನ್ ಅಂದರೆ ಚಂದ್ರಗ್ರಹ ಅಧಿಪತಿ. ಇದ್ರದ್ದು ಚಂದ್ರಗ್ರಹ ನೀವು ನೋಡಿರ್ತೀರಾ, ಕೂಲ್ ಆಗಿರೋಂಥ ಪ್ಲಾನೆಟ್, ರಿಲ್ಯಾಕ್ಸ್ ಆಗಿರೋಂಥ ಪ್ಲಾನೆಟ್, ಕಾಮ್ ಆಗಿರೋಂಥ ಪ್ಲಾನೆಟ್ ಬಂದ್ಬಿಟ್ಟು ಚಂದ್ರಗ್ರಹ. ಕೂಲ್ ರಿಲ್ಯಾಕ್ಸ್ ಆ್ಯಂಡ್ ಕಾಮ್ ಇರಬೇಕಂದ್ರೆ ಚಂದ್ರಗ್ರಹ ನೀವು ವೇರ್ ಮಾಡಬೇಕು. ಅಥವಾ ನಿಮ್ಮ ಲೈಫ್ನಲ್ಲಿ ಚಂದ್ರನ ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿ ಅಥವಾ ಚಂದ್ರಗ್ರಹ ದಶ ನಡೀತಾ ಇದ್ರು ಆದ್ರೂ ಕೂಡ ನೀವು ಈ ಜೆಮ್ಸ್ಟೋನ್ ನೀವು ಧರಿಸಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ಅದಕ್ಕೋಸ್ಕರ ಯಾವ ಜೆಮ್ಸ್ಟೋನ್ ಇಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ಸ್ಟೋನ್. ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಕೂಡ ನಾನು ಹೇಳಿದೆ, ಕ್ರಿಸ್ಟಲ್ ರಾ ಜೆಮ್ಸ್ಟೋನ್ ನಾನು ನಿಮಗೆ ತೋರಿಸಿದೆ. ಈ ರಾ ಅಂದರೆ ಇದು ನಮ್ಗೆ ಏನು ಕಟ್ಟೆ ಮಾಡಿಲ್ಲ, ನಾವು ಇವಾಗ ಏನು ಬ್ರಾಸ್ಲೆಟ್ ತೋರಿಸ ಜೆಮ್ಸ್ಟೋನ್ ನಾವು ಕಟ್ಟೆ ಮಾಡಿಲ್ಲ. ಆ ನ್ಯಾಚುರಲ್ ನಿಮ್ಗೆ ಲೈಫ್ನಲ್ಲಿ ಒಂದು ಬೆನಿಫಿಟ್ಸ್ ಬೇಕಂದರೆ ಆ ರಾ ಕ್ರಿಸ್ಟಲ್ನ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಬ್ರಹ್ಮಸ್ಥಾನ ನಾನು ಹೇಳಿದೆ, ಆ ಸ್ಥಾನದಲ್ಲಿ ಇಟ್ಕೊಳ್ಳಿ. ಒನ್ ಆಫ್ ದಿ ಪಾಸಿಟಿವ್ ವೈಬ್ರೇಷನ್ ಬೇಕಂದರೆ ಯಾವುದೇ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬರೀ ಒನ್ ಜೆಮ್ಸ್ಟೋನ್ ಚೇಂಜ್ ಮಾಡಬೇಕು ನಿಮ್ಮ ಲೈಫನ್ನು. ಅದು ಯಾವುದಂದರೆ ಕ್ರಿಸ್ಟಲ್ ಜೆಮ್ಸ್ಟೋನ್ ನಾನು ನಿಮಗೆ ಹೇಳ್ತೀನಿ. ಓಕೆ, ನಿಮ್ಮಲ್ಲಿ ಖರೀದಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ಫಸ್ಟ್ ಒನ್ ಅಥೆಂಟಿಸಿಟಿ, ನ್ಯಾಚುರಲ್, ಅನ್ಹೀಟೆಡ್, ಅನ್ಟ್ರೀಟೆಡ್. ಇದು ನ್ಯಾಚುರಲ್ ನಿಮಗೆ ಬೇಕು, ಅನ್ಹೀಟೆಡ್ ಬೇಕು, ಅನ್ಟ್ರೀಟೆಡ್ ಬೇಕು, 100% ಒರಿಜಿನಲ್ ಬೇಕಂದರೆ ನಮ್ಮ ಹತ್ರ ಎಷ್ಟೋ ಜನ ಬರ್ತಾಯಿದ್ದಾರೆ. ಏನಕ್ಕೆ ನಮ್ಮ ಹತ್ರ ಸಿಗೋಂಥ ಜೆಮ್ಸ್ಟೋನ್ 100% ನ್ಯಾಚುರಲ್. ಎಷ್ಟೋ ಜಾಗ ನೀವು ಹೋಗಿರ್ತೀರಾ, ಹೀಟೆಡ್ ಬರುತ್ತೆ, ಟ್ರೀಟೆಡ್ ಬರುತ್ತೆ, ಅಥವಾ ಹೈ ಪ್ರೈಸ್ನಲ್ಲಿ ಕೊಡ್ತಾರೆ. ಇಲ್ಲ ನಮಗೆ ನ್ಯಾಚುರಲೇ ಸಿಗ್ತಾ ಅಂದರೆ ವೆರಿ ಲೋ ಕ್ವಾಲಿಟಿ ಇರುತ್ತೆ. ಅನ್ಹೀಟೆಡ್, ಅನ್ಟ್ರೀಟೆಡ್
ಒನ್ ಆಫ್ ದಿ ಬೆಸ್ಟ್ ಪ್ರೈಸ್, ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಬೇಕಂದರೆ ನಮ್ಮ ಆಫೀಸ್ನಲ್ಲಿ ಇದೆ. ಮತ್ತು ನಿಮ್ಮ ಕ್ರಿಸ್ಟಲ್ನಲ್ಲಿ ನಿಮಗೆ ಏನು ಮಾಡಬೇಕು, ಹೋಲ್ಸೇಲ್ನಲ್ಲಿ ಬೇಕು ಅಥವಾ ರಿಟೇಲ್ನಲ್ಲಿ ಬೇಕು, ಎನಿ ಶೇಪ್ನಲ್ಲಿ ಬೇಕಂದರೆ ನಮ್ಮ ಹತ್ರ ಸ್ಪೆಷಾಲಿಟಿ ಏನಂದರೆ ನಾವು ಸ್ವಂತ ಕಟ್ ಮಾಡಿಬಿಟ್ಟು ನೀವು ಕೊಡ್ತೀವಿ. ಇನ್ನು ನಿಮಗೆ ಬಾಲ್ ಬೇಕು, ಕ್ರಿಸ್ಟಲ್ ರೌಂಡ್ ಬಾಲ್ ಇರಲಿ, ಎನಿಥಿಂಗ್ ಕ್ರಿಸ್ಟಲ್ ಲಿಂಗ ಇರಲಿ, ಶಿವಲಿಂಗ ಇರಲಿ, ಅಥವಾ ಯಾವುದೋ ಒಂದು ಬೇಕಂದರೆ ನಿಮ್ಗೆ ಏನೇನು ಬೇಕಂದರೆ ಕ್ರಿಸ್ಟಲ್ನಲ್ಲಿ ಬಾಲ್ಸ್ ಇರಲಿ, ಟಂಬಲ್ಸ್ ಇರಲಿ, ಅಥವಾ ಬ್ರಾಸ್ಲೆಟ್ಸ್ ಇರಲಿ, ಎಲ್ಲ ಕ್ರಿಸ್ಟಲ್ದು ನಮ್ಮ ಹತ್ರ ಜೆಮ್ ಸ್ಟೋನ್ ಸ್ಟಾಕ್ ಅವೈಲೇಬಲ್ ಇದೆ. ಈ ಸ್ಫಟಿಕ ಮಾಲಿಗೆ ಅಂದರೆ ಮನೆಯಲ್ಲಿ ಇಡೋದ್ರಿಂದ ನೀವು ಹೇಳ್ತಾ ಇದ್ರಿ ಶಿವಲಿಂಗಗಳನ್ನು ಕೂಡ ನೀವು ಮಾಡ್ತೀರಿ ಸ್ಫಟಿಕದ್ದು ಅಂತ ಹೇಳ್ತಿದ್ರಿ. ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ನೆಗೆಟಿವ್ ವೈಬ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಸರಿಯಾದ ವೇನಲ್ಲಿ ಯೂಸ್ ಮಾಡೋದು ಹೇಗೆ ಅದನ್ನು? ನೋಡಿ, ನಮ್ಮ ಹತ್ರ ನಮ್ಮ ಆಫೀಸ್ನಲ್ಲಿ, ನಮ್ಮ ಕಚೇರಿನಲ್ಲಿ ಒಂದು ಟೀಮ್ ಇದೆ, ಡೆಡಿಕೇಟೆಡ್ ಆನ್ ಸ್ಟಾಫ್ ಇದೆ, ಮತ್ತು ಅಸ್ಟ್ರಾಲಜರ್ನು ಕೂಡ ಇದ್ದಾರೆ. ಅವರು ನಿಮ್ಮ ಲೈಫ್ನೇ ಎಲ್ಲ ಜಾತಕ ಒಂದು ಸತಿ ನೋಡಿಬಿಟ್ಟು ಯಾವ ಪ್ಲೇಸ್ನಲ್ಲಿ ಇಡಬೇಕು, ನಿಮ್ಮ ವಾಸ್ತು ಪ್ರಕಾರ ಯಾವ ಪ್ಲೇಸ್ನಲ್ಲಿ ಇಡಬೇಕು, ಮತ್ತು ಯಾವ ದಿನಾಂಕ ಇಡಬೇಕು, ಮತ್ತು ಪ್ರಾಣ ಪ್ರತಿಷ್ಠೆ ಯಾವ ಥರ ಮಾಡಿ ಎಲ್ಲ ಅವರ ನಮ್ಮ ಆಫೀಸ್ನಲ್ಲಿ ವಾಸ್ತು ಎಕ್ಸ್ಪರ್ಟ್ ಮತ್ತು ಅಸ್ಟ್ರಾಲಜರ್ ಕೂಡ ಇದೆ. ಅವರು ನಿಮಗೆ ಎಲ್ಲ ಗೈಡ್ಲೈನ್ಸ್ ಕೊಡ್ತಾರೆ. ಮತ್ತು ಈ ನ್ಯಾಚುರಲ್ ಆಗಿ ನೀವು ತೊಗೊಳ್ಬೇಕಂದ್ರೆ ಫಸ್ಟ್ ಒನ್ ನೋಡಬೇಕು, ಕ್ಲಾರಿಟಿ ನೋಡ್ಕೊಳ್ಳಿ, ಇನ್ಕ್ಲೂಷನ್ ನೋಡ್ಕೊಳ್ಳಿ. ಇನ್ನೂ ನಿಮಗೆ ಡೌಟ್ ಬರುತ್ತೆ ಅಂದರೆ ಸ್ಕ್ರ್ಯಾಚ್ ಮಾಡಿ ಸ್ಪಾರ್ಕಲ್ ಬರುತ್ತೆ. ಇನ್ನೂ ನಿಮಗೆ ಡೌಟ್ ಬರುತ್ತಂದರೆ ಒಂದು ಸತಿ ಟೆಸ್ಟ್ ಮಾಡ್ಕೊಳ್ಳಿ. ಇನ್ನು ಎಷ್ಟೋ ಜಾಗ ನೀವು ಖರೀದಿ ಮಾಡಿಬಿಟ್ಟಿದ್ದೀರಾ, ನ್ಯಾಚುರಲ್ ಬೇಕಂದರೆ ಒಂದು ಸತಿ ನಮ್ಮ ಆಫೀಸ್ನಲ್ಲಿ ವಿಸಿಟ್ ಮಾಡಿ ಒಂದು ಸತಿ ತೊಗೊಳ್ಳಿ. ಯಾವ ದಿನ ಧರಿಸ್ಬೇಕಿದ್ದ? ಮಂಡೇ ಸೋಮವಾರ ತುಂಬ ಚೆನ್ನಾಗಿರುತ್ತೆ. ಮಂಡೇ ಇದು ಜೆಮ್ಸ್ಟೋನ್ ನೀವು ಧರಿಸಬೇಕು. ಇಲ್ಲ ಅಂದ್ರೂ ಕೂಡ ಎಲ್ಲ ದಿನ ನೀವು ವೇರ್ ಮಾಡಬೇಕಂದ್ರೆ ಚಂದ್ರಹೋರಾನಲ್ಲಿ ಕೂಡ ಈ ಟೈಮ್ನಲ್ಲಿ ಕೂಡ ಇದು ಜೆಮ್ಸ್ಟೋನ್ ಧರಿಸ್ಬೋದು. ಅಥವಾ ರಿಂಗ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ ಬೆಳ್ಳಿನಲ್ಲಿ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಬೆಳ್ಳಿನಲ್ಲಿ ಈ ಫಿಂಗರ್ನಲ್ಲಿ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ನೀವು ಮಾಲ ವೇರ್ ಮಾಡ್ಬೋದು, ಅಥವಾ ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಕೂಡ ವೇರ್ ಮಾಡ್ಬೋದು, ಅಥವಾ ರಿಂಗ್ ಫಾರ್ಮ್ನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ ಅಂದರೆ ಅದು ಬೆಳ್ಳಿನಲ್ಲಿ ರಿಂಗ್ ಫಿಂಗರ್ನಲ್ಲಿ ಸೋಮವಾರ ಇದು ಜೆಮ್ಸ್ಟೋನ್ ಧರಿಸಬೇಕು. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಫಟಿಕ ಮಾಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು, ಸಾಕಷ್ಟು ಗೊಂದಲದಲ್ಲಿ ಬದುಕ್ತಾ ಇದ್ದೇವೆ, ಇದೆಲ್ಲದರಿಂದ ಹೊರಗಡೆ ಬರಬೇಕು, ಒಂದು ಕಾನ್ಫಿಡೆನ್ಸ್ ಬರಬೇಕು, ಜೊತೆಗೆ ಆರೋಗ್ಯ ಕೂಡ ವೃದ್ಧಿ ಆಗಬೇಕು ಅಂತಂದರೆ ಸ್ಫಟಿಕ ಮಾಲೆಯನ್ನು ಧರಿಸಬೇಕಾಗತ್ತೆ. ನೀವು ಕೂಡ ಸ್ಫಟಿಕ ಮಾಲೆಯನ್ನು ಧರಿಸಬೇಕು, ಕೊಂಡುಕೊಳ್ಬೇಕು ಅಂತಂದರೆ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ ಕೊಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.